ನೈಗಟ್ಟನ್ ರೆಸಾರ್ಟ್ನಲ್ಲಿ ಶಾಸಕರ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಶಾಸಕ ಗಣೇಶ್ ಪರ ಜಾಮೀನು ಅರ್ಜಿ ಸಲ್ಲಿಕೆಯಾಗುವಂತ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಯಾಗುವಂತ ಸಾಧ್ಯತೆ ಇರುವಂತದ್ದು. ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಡದಿ ಠಾಣೆಯಲ್ಲಿ ಗಣೇಶ್ ವಿರುದ್ಧ ಈಗ ಆಲ್ರೆಡಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ರಾಮನಗರ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇರುವಂತದ್ದು. ಇಂದು ಜಾಮೀನು ಅರ್ಜಿ ಸಲ್ಲಿಸುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಿ ಉದ್ದೇಶದಿಂದ ಇದುವರೆಗೂ ತಡವಾಗ್ತಾ ಇತ್ತು ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂತ ವಿಚಾರ. ಇಂದು ರಾಜಿಗೆ ಒಪ್ಪದಿದ್ರೆ ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ರಾಜಿಯನ್ನ ಮಾಡಿಸುವ ಉದ್ದೇಶದಿಂದ ಈಗ ಆಲ್ರೆಡಿ ಕಂಪ್ಲಿ ಶಾಸಕ ಗಣೇಶ್ ಕಾಂಗ್ರೆಸ್ನ ಹಿರಿಯ ನಾಯಕರು ಆನಂದ್ ಸಿಂಗ್ ಅವರ ಆಪ್ತರ ಮುಖಾಂತರ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಆನಂದ್ ಸಿಂಗ್ ಅವರು ನಾನು ಒಲ್ಲೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲೇ ಈಗ ಅವರನ್ನ ಅಂದ್ರೆ ಎಫ್ಐಆರ್ ಕೂಡ ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಬಂಧಿಸಲೇಬೇಕಾದಂತ ಪರಿಸ್ಥಿತಿ ಒಂದ್ ಕಡೆ ಇದ್ರೆ, ನಿರೀಕ್ಷಣಾ ಜಾಮೀನಿಗೆ ಅಕಸ್ಮಾತ್ ರಾಜಿಗೆ ಒಪ್ಪಿದ್ರೆ ನಿರೀಕ್ಷಣಾ ಜಾಮೀನಿಗೆ ಅವರು ಸಲ್ಲಿಸ್ತಾ ಇರಲಿಲ್ಲ. ಆದ್ರೆ ಈಗ ರಾಜಿಗೆ ಒಪ್ಪಲಾಗದಂತ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಇವತ್ತು. ಆನಂದ್ ಸಿಂಗ್ ಮೇಲೆ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಯಿಂದಲೂ ತನಿಖೆಯ ಕಣ್ಣೊರೆಸುವ ತಂತ್ರವನ್ನ ಮಾಡಲಾಗ್ತಾ ಇದೆಯಾ? 6 ದಿನ ಕಳೆದ್ರೂ ಕೂಡ ಆನಂದ್ ಸಿಂಗ್ ಭೇಟಿಯಾಗಿಲ್ಲ ಈ ಒಂದು ಸಮಿತಿ. ಕೆಪಿಸಿಸಿಯಿಂದಲೂ ಕೂಡ ತನಿಖೆಯ ಕಣ್ಣೊರೆಸುವಂತ ತಂತ್ರ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದ್ರೆ 6 ದಿನ ಕಳೆದ್ರೂ ಕೂಡ ಆನಂದ್ ಸಿಂಗ್ ಅವರನ್ನ ಭೇಟಿಯಾಗಿಲ್ಲ ಈ ಸಮಿತಿ. ಅವರನ್ನ ವಿಚಾರಣೆಯನ್ನ ಕೂಡ ಮಾಡಿಲ್ಲ. ಗಲಾಟೆ ಬಗ್ಗೆ ವಿಶೇಷ ತನಿಖಾ ಸಮಿತಿಯನ್ನ ರಚಿಸಿತ್ತು ಕೆಪಿಸಿಸಿ. ಡಿಸಿಎಂ ಆಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದಂತ ಸಮಿತಿ ಇದು. ಇದುವರೆಗೂ ಇಬ್ಬರನ್ನೂ ಕೂಡ ಭೇಟಿಯಾಗಿಲ್ಲ ಈ ಒಂದು ತನಿಖಾ ಸಮಿತಿ. ಆನಂದ್ ಸಿಂಗ್ ಆರೋಗ್ಯ ವಿಚಾರಣೆಗೂ ಕೂಡ ತೆರಳಿಲ್ಲ ಈ ಸಮಿತಿಯಲ್ಲಿರುವಂತಹ ಸದಸ್ಯರು. ಪರಮೇಶ್ವರ್ ಹಾಗೆ ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡರನ್ನ ಒಳಗೊಂಡಿರುವಂತಹ ಸಮಿತಿ ಇದಾಗಿದೆ. ಶಾಸಕರ ಗಲಾಟೆ ಪ್ರಕರಣದಿಂದ ಹಿಂದೆ ಸರಿದ್ರ ಈ ನಾಯಕರು ಕೇವಲ ಸುಮ್ಮನೆ ಮಾಧ್ಯಮಗಳ ಮುಂದೆ ಈಗ ಕೆಪಿಸಿಸಿಯಿಂದಲೂ ಕೂಡ ನೇಮಕವಾಗಿದ್ದಾರೆ. ಅಂದ್ರೆ ನಾವು ಕೂಡ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳೋ ಲೆಕ್ಕಾಚಾರದಲ್ಲಿ ಮಾತ್ರ ಮಾತನಾಡಿದ್ರು. ಅಂದ್ರೆ ಮೊನ್ನೆ ಅಷ್ಟೇ ಡಿಸಿಎಂ ಆಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ರು, ನಮ್ಮ ಕೆಪಿಸಿಸಿ ವತಿಯಿಂದಲೂ ಕೂಡ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ನಾನೇ ಅದರ ಅಧ್ಯಕ್ಷ ಮತ್ತು ಆ ಒಂದು ತಂಡದಲ್ಲಿ ಕೆಜೆ ಜಾರ್ಜ್ ಅವರಿದ್ದಾರೆ, ಹಾಗೆ ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಆ ಸಮಿತಿ ಇದುವರೆಗೂ ಕೂಡ ಒಂದು ಪ್ರಶ್ನೆಯನ್ನು ಕೂಡ ಕೇಳಿಲ್ಲ. ಹಾಗೆ ಅವರಿಬ್ಬರನ್ನೂ ಕೂಡ ಭೇಟಿಯಾಗಿ ಮಾಹಿತಿಯನ್ನ ಕಲೆ ಹಾಕಿಲ್ಲ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದ್ರೆ ಕಣ್ಣೊರೆಸುವಂತ ತಂತ್ರವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತ. ಅಷ್ಟೊಂದು ಜವಾಬ್ದಾರಿ ಇದ್ದಿದ್ರೆ ಈ ಒಂದು ಪ್ರಕರಣಕ್ಕೆ ಒಂದು ಪ್ರಮುಖವಾಗಿ ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಅನ್ನೋದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ತನಿಖೆಯನ್ನ ಮಾಡ್ತಾ ಇದ್ರು. ತನಿಖೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಆನಂದ್ ಸಿಂಗ್ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ರು, ಹೇಗಾಯ್ತು ಮತ್ತೆ ಏನ್ ಮಾಡ್ತೀರಾ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಆದ್ರೆ ಅದ್ಯಾವುದನ್ನು ಕೂಡ ಮಾಡಿಲ್ಲ ಇಲ್ಲಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ಯಾಮ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಪೋಲೋ ಆಸ್ಪತ್ರೆಯ ಮುಂಭಾಗದಿಂದ. ಎಸ್ ಶ್ಯಾಮ್, ಈಗ ಆನಂದ್ ಸಿಂಗ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆಯ ಮಾಡುವ ನೆಪದಲ್ಲಿ ಕಣ್ಣೆರೆಸುವಂತ ತಂತ್ರವನ್ನ ಕೂಡ ಮಾಡ್ಲಾಗ್ತಾ ಇದೆ, ಇನ್ನೊಂದ್ ಕಡೆ ಆನಂದ್ ಸಿಂಗ್ ಅವರು ಆಸ್ಪತ್ರೆಯಲ್ಲೇ ಇರುವಂತದ್ದು, ಏನೆಲ್ಲ ಆಗ್ತಾ ಇದೆ ಅಲ್ಲಿ? ಪ್ರಮುಖವಾಗಿ ಏನು ಕಾಂಗ್ರೆಸ್ ಏನು ಇಟ್ಟಿರುವಂತಹ ನಡೆ ಏನಿದೆ ಇದು ಹಲವು ಸಂಶಯಗಳಿಗೆ ಮತ್ತೆ ಇವರು ಇಟ್ಟಿರುವಂಥ ಏನು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡ್ತೀವಿ, ಏನು ಡಿಸಿಎಂ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ತನಿಖಾ ಒಂದು ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿತ್ತು. ಅದು ತನಿಖಾ ಸಮಿತಿ ರಚನೆಯಾಗಿ 4 ದಿನ ಆಗಿದೆ, ಪ್ರಕರಣ ನಡೆದು 6 ದಿನ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ಏನು ಪರಮೇಶ್ವರ್ ಅವರು ತನಿಖಾ ಸಮಿತಿ ರಚನೆ ಆದ ನಂತರದಲ್ಲಿ ಅವರಾಗಲಿ, ತನಿಖಾ ಸಮಿತಿಯಲ್ಲಿ ಇರುವಂತಹ ಕೆಜೆ ಜಾರ್ಜ್ ಆಗಿರಲಿ,
ಕೃಷ್ಣ ಬೈರೇಗೌಡ ಆಗಲಿ ಇಲ್ಲಿ ತನಕ ಬಂದು ಏನು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರುವಂತಹ ಆನಂದ್ ಸಿಂಗ್ ಅವರ ಒಂದು ಆರೋಗ್ಯನ ವಿಚಾರಿಸಿಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರಿಂದ ಒಂದು ಮಾಹಿತಿಯನ್ನು ಪಡೆದಿಲ್ಲ. ಎಲ್ಲ ಒಂದು ಕಡೆ ಈ ಒಂದು ಕಣ್ಣರಿಸುವ ತಂತ್ರವನ್ನು ಇವರು ಮಾಡ್ತಾ ಇದ್ದಾರೆ ಒಂದು ಸಂದೇಶ ಕೂಡ ರವಾನೆ ಆಗಿದೆ. ಈವರೆಗೂ ಕೂಡ ಇದು ಬಂದಿಲ್ಲ. ಈ ಬಗ್ಗೆ ಏನು ಒಂದು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪ್ರಕರಣ ಜಗಜ್ಜಾಹೀರಾಗಿ ಕಾಂಗ್ರೆಸ್ಸಿನ ಮುಖಕ್ಕೆ ಒಂದು ಮಸಿ ಬೆಳೆಯುವಂಥ ಒಂದು ಪ್ರಕರಣ ಅಂತ ಹೇಳ್ಬೋದು. ಆನಂತರ ಈ ಒಂದು ವಿಶೇಷ ತನಿಖಾ ಸಮಿತಿಯನ್ನು KPCC ರಚನೆ ಮಾಡಿತ್ತು. ಆದರೂ ಕೂಡ ಇಲ್ಲಿವರೆಗೆ ಸಮಿತಿಯ ಯಾವುದೇ ಸದಸ್ಯರಾಗಲಿ ಅಧ್ಯಕ್ಷರಾದಂತಹ ಪರಮೇಶ್ವರ್ ಆಗಲಿ ಇಲ್ಲಿವರೆಗೆ ಬಂದಿಲ್ಲ. ಆನಂದ್ ಸಿಂಗ್ ಈ ಒಂದು ಪ್ರಕರಣ ನಡೆದು 6 ದಿನಗಳಾಗಿದೆ. ಆದರೆ ಇಲ್ಲಿ ತನಕ ಕಂಪ್ಲಿ ಗಣೇಶ್ ಕೂಡ ಬಂಧನ ಆಗಿಲ್ಲ. ಅದೇ ರೀತಿ ಆನಂದ್ ಸಿಂಗ್ ಅವರು ನಿನ್ನೆ ಕೂಡ ಈ ಒಂದು ನಾರಾಯಣ ಚಿಕಿತ್ಸಾಲಯ ನೇತ್ರಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಅವರು ಒಂದು ಪರೀಕ್ಷೆಗೆ ಒಳಪಟ್ಟಾಗ ಅವರ ಬಲಗಣ್ಣಿಗೆ ತೀವ್ರ ಮಟ್ಟದ ಗಾಯಗಳಾಗಿದೆ, ಅಲ್ಲಿ ಆ ಒಂದು ಮೂಳೆ ಮುರಿತ ಕೂಡ ಆಗಿದೆ ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಔಷಧಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಅವರಿಗೆ ದ್ರವರೂಪದ ಆಹಾರವನ್ನು ವೈದ್ಯರು ಕೊಟ್ಟಿದ್ದಾರೆ. ಸದ್ಯ ಚಿಕಿತ್ಸೆ ಮುಂದುವರೆದಿದೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಶ್ಯಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.